ಹಲೋ ಎವ್ರಿವನ್, ನಾನು ಸಂತೋರ್ದವರು. ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂಡ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ಅಂಶ ಎಲ್ಲ ಕಡೆ ಇಲ್ಲ. ಯಾಕಂದರೆ ಈ ಮಾತನ್ನು ನಾನೇನು ಹೇಳ್ತಾ ಇಲ್ಲ, ಈ ಮಾತನ್ನು ಸ್ವತಃ ಭಾವನಾ ಮೆನನ್ ಅವರು ಹೇಳ್ತಾ ಇದ್ದಾರೆ. ಈ ಮಾತನ್ನು ಅವ್ರು ಯಾಕೆ ಹೇಳ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಯಾಕಂದರೆ 2017ರಲ್ಲಿ ಅವರ ಜೀವನದಲ್ಲಿ ಆದಂತಹ ಒಂದು ಕಹಿ ಘಟನೆ ಇದೆಯಲ್ಲ, ಅದರಿಂದ ಅವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಅದರ ತೀರ್ಪು ಕೂಡ ಬಂತು. ಆ ತೀರ್ಪಲ್ಲಿ ಸುಮಾರು 6 ಜನರಿಗೆ ಸುಮಾರು 20 ವರ್ಷಗಳ ಕಠಿಣ ಶಿಕ್ಷೆಯನ್ನು ಕೊಡ್ತಾರೆ. ಆದರೆ ಇವರು ಯಾರ ಮೇಲೆ ಆರೋಪ ಮಾಡಿರ್ತಾರಲ್ಲ, ಈ ರೀತಿಯನ್ನು ಮಾಡಿರ್ತಾರೆ ಅಂತ ಹೇಳ್ಕೊಂಡು ದಿಲೀಪ್, ಮಲಯಾಳಂ ಆ್ಯಕ್ಟರ್ ಆಗಿರ್ತಕ್ಕಂತಹ ದಿಲೀಪ್ ಅವ್ರ ಮೇಲೆ ಇವರೊಂದು ಆರೋಪವನ್ನು ಕೂಡ ಮಾಡಿರ್ತಾರೆ. ಆದರೆ ಆ ಆರೋಪದಲ್ಲಿ ಇವರು ಖುಲಾಸೆ ಆಗಿದ್ದಾರೆ. ಅಂದರೆ ಇವರು ಆ ರೀತಿಯನ್ನು ಮಾಡಿಸಿಲ್ಲ ಅಂತ ಹೇಳ್ಕೊಂಡು ಕೋರ್ಟೇ ಹೇಳಿದೆ. ಅಷ್ಟಕ್ಕೂ ಇವರು ಯಾಕೆ ಅದರ ಮೇಲೆ ಮಾಡಿಸಿದ್ರು? ಈಗ ಭಾವನಾ ಅವರು ಸಿಟ್ಟಿ ಎದ್ದು ಈಗ ಇನ್ಸ್ಟಾದಲ್ಲಿ ಒಂದು ಪೋಸ್ಟ್ ಕೂಡ ಬಿಟ್ಟಿದ್ದಾರೆ. ಅದರಲ್ಲಿ ಅವರು ಹೇಳ್ಕೊಂಡಿರೋ ರೀತಿ ನನ್ನ ಏನೆಲ್ಲ ಆಗಿದೆ ಏನು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ವಿವರವನ್ನು ಇಟ್ಟಿದ್ದಾರೆ. ಮತ್ತು ಅವರು ಕೋಪದಲ್ಲೇ ಇದನ್ನು ಪೋಸ್ಟನ್ನು ಕೂಡ ಹಾಕಿದ್ದಾರೆ. ಅಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಭಾವನಾ ಮೆನನ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಈ ಹೆಸರನ್ನು ನಾವು ತಗೊಳ್ಬಾರ್ದಿತ್ತು, ಆದರೆ ಈಗ ಎಲ್ಲರೂ ಕೂಡ ತಗೋಬೋದು. ಯಾಕಂದರೆ ಆ ಕೇಸಲ್ಲಿ ದಿಲೀಪ್ ಅವರು ಖುಲಾಸೆ ಆಗಿದ್ದಾರೆ ಮತ್ತು 6 ಜನರಿಗೆ ಶಿಕ್ಷೆಯನ್ನು ಕೊಟ್ಟಾಗಿದೆ. ಈಗ ಭಾವನಾ ಮೆನನ್ ಅವರ ಹೆಸರನ್ನು ತಗೊಂಡು ಮಾತಾಡ್ಬೋದು. ಅದಕ್ಕೋಸ್ಕರನೇ ನಾನು ಅವರ ಹೆಸರು ತಗೊಂಡು ಮಾತಾಡ್ತಾ ಇದ್ದೀನಿ. ಒಂದು ವಿಚಾರ ಏನಂದರೆ, ಭಾವನಾ ಮೆನನ್ ಅವರು ಮತ್ತು ದಿಲೀಪ್ ಅವರು 2010ರಲ್ಲಿ ಒಂದು ಫಿಲ್ಮ್ ಶೂಟಿಂಗ್ ಅಂತ ಹೋಗಿರ್ತಾರೆ, ಫಾರಿನ್ಗೆ ಹೋಗಿರ್ತಾರೆ. ಈ ಟೈಮ್ನಲ್ಲಿ ಭಾವನಾ ಮೆನನ್ ಅವರಿಗೆ ಈ ದಿಲೀಪ್ ಅವರು ಮತ್ತೊಂದು ಬೇರೆ ಹುಡುಗಿ ಜೊತೆ ಓಡಾಡ್ತಿರೋದನ್ನು ನೋಡ್ತಾರೆ. ಆ ಟೈಮ್ನಲ್ಲಿ ದಿಲೀಪ್ ಅವರಿಗೆ ಮದುವೆ ಕೂಡ ಆಗಿರುತ್ತೆ. ಇಂತಹ ವಿಚಾರವನ್ನು ಭಾವನಾ ಮೆನನ್ ಏನು ಮಾಡಿಬಿಡ್ತಾರೆ ಅಂದರೆ, ದಿಲೀಪ್ ಅವರ ಹೆಂಡತಿಗೆ ಬಂದು ಹೇಳಿಬಿಡ್ತಾರೆ. ಹೇಳಿದಂಥ ಟೈಮ್ನಲ್ಲಿ ಸ್ವಲ್ಪ ಟೈಮಲ್ಲೇ ಅವರಿಬ್ಬರ ನಡುವೆ ಬಿರುಕು ಮೂಡಿ ತಕ್ಷಣ ಭಾವನಾ ಮೆನನ್ ಹೇಳಿದರು ಅಂತ ಹೇಳ್ಕೊಂಡು ಅವರ ಹೆಂಡತಿ ವಾದ ಮಾಡಿಕೊಂಡು ಅವರ ಹೆಂಡತಿ ಮತ್ತು ದಿಲೀಪ್ ಅವರು ಬೇರೆ ಆಗಿಬಿಡ್ತಾರೆ. ಬೇರೆ ಆದ ತಕ್ಷಣ ಈ ವಿಚಾರ ದಿಲೀಪ್ ಅವರಿಗೆ ಗೊತ್ತಾಗುತ್ತೆ. ಇದನ್ನು ನನ್ನ ಹೆಂಡತಿಗೆ ಹೇಳಿದ್ದು ಭಾವನಾನೇ ಅನ್ನೋಂಥದ್ದು ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಏನು ಮಾಡ್ತಾರೆ ಅಂದರೆ, ದಿಲೀಪ್ ಅವರೇ ಈ ಪಲ್ಸರ್ ಸುನಿ ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಭಾವನಾ ಅವರು ಒಂದು ಫಿಲ್ಮ್ ಶೂಟಿಂಗ್ ಡಬ್ಬಿಂಗ್ಗೆ ಹೋಗಿ ಬರುವಂಥ ಟೈಮ್ನಲ್ಲಿ ಕಾರ್ ಓಡಿಸ್ತಿದ್ದಂತಹ ಡ್ರೈವರ್ನೂ ಕೂಡ ಇವರು ಬುಕ್ ಮಾಡಿರ್ತಾರೆ. ಆ ಡ್ರೈವರು ಕೂಡ ಅವ್ರ ಕಡೆಯೇ ಆಗಿರ್ತಾರೆ. ಸುಳ್ಳೆ ಬಂದು ಗಾಡಿ ಒಳಗೆ ಹೊತ್ಕೊಂಡು ಇವರನ್ನು ಎಲ್ಲೋ ಡ್ರೈವರ್ನ ಹೆದರಿಸಿ ಗಾಡಿನ ತಗೊಂಡ ರೀತಿ ಭಾವನಾ ಅವರ ಎದುರುಗಡೆ ನಡೆಯುತ್ತೆ. ಆ ಸಿಚುವೇಶನ್ ಆದ ತಕ್ಷಣ ಸುಮಾರು 6 ಜನ ಕಾರ್ ಒಳಗೆ ಹೊತ್ಕೊಂಡು ಅವರ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ನಡೆಸ್ತಾರೆ. ಇದನ್ನು ನಡೆಸಿದ ತಕ್ಷಣ ಒಬ್ಬ ನಿರ್ದೇಶಕರ ಮನೆ ಮುಂದ್ಗಡೆ ತಂದು ಬಿಟ್ಟು ಹೋಗ್ತಾರೆ. ಸುಮಾರು 2 ಗಂಟೆಗಳ ಕಾಲ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ. ಈ ವಿಚಾರವನ್ನು ಸ್ವತಃ ಭಾವನಾ ಮೆನನ್ ಅವರೇ ಹೇಳ್ಕೊಂಡಿರ್ತಾರೆ. ಏನಂದರೆ, ಈ ಥರ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ, ಭಾವನಾ ಮೆನನ್ ಅವರು ಸುಮ್ಮನೆ ಇರಲ್ಲ. ಬೇರೆ ಯಾರಾಗಿದ್ದರೆ ಈ ವಿಚಾರವನ್ನು ಹೇಗಾದ್ರೂ ಮುಚ್ಚಿ ಅಲ್ಲಿಂದ ಸುಮ್ಮನಾಗೋಣ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಅವರು ಸುಮ್ಮನೆ ಇರಲ್ಲ. ಯಾಕಂದರೆ ಇದನ್ನು ಪೂರ್ತಿನ ವಿಡಿಯೋ ಕೂಡ ಮಾಡ್ಕೊಂಡಿರ್ತಾರೆ. ಎಲ್ಲವನ್ನು ಕೂಡ ಒಂದು ಡಾಕ್ಯುಮೆಂಟ್ರಿ ಮಾಡಿಕೊಂಡು ಇದನ್ನು ಹೆದರಿಸೋದಕ್ಕಂತಲೇ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರ್ತಾರೆ. ತಕ್ಷಣ ಭಾವನಾ ಮೆನನ್ ಅವರು ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ. ಆ ನಂತರ ಆ ಕಂಪ್ಲೇಂಟನ್ನು ತಗೊಂಡಾದಮೇಲೆ ದಿಲೀಪ್ ಅವರನ್ನು ಕೂಡ ಕಸ್ಟಡಿಗೆ ತಗೊಳ್ತಾರೆ. ದಿಲೀಪ್ ಅವರನ್ನು ಸುಮಾರು ಒಂದು 32 ಗಂಟೆಗಳ ಕಾಲ ಇಂಟ್ರೋಗೇಷನ್ ಮಾಡಿದಂಥ ಟೈಮಲ್ಲಿ ಅವರು ಇಲ್ಲಿ ಈ ಕೇಸಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಪೊಲೀಸರು ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರು ಮುಂಚೆನೇ ಕೂಡ ಸಾಕಷ್ಟು ಪ್ರಭಾವಿತರಾಗಿದ್ದರು. ಮಲಯಾಳಂನಲ್ಲಿ ದಿಲೀಪ್ ಅವರಿಗೆ ಬೇರೆ ಲೆವೆಲ್ನಲ್ಲಿ ಫ್ಯಾನ್ಸ್ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ತುಂಬ ಪ್ರಭಾವಿಯಾಗಿದ್ದರು. ನಿಮಗೆ ಗೊತ್ತಿದೆ ಭಾವನಾ ಮೆನನ್ ಅವರು ಎಷ್ಟು ದೊಡ್ಡ ಆ್ಯಕ್ಟರ್ ಅಂತ. ಕನ್ನಡ, ತಮಿಳ್, ತೆಲುಗು ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಇವರು ಮೂವಿಗಳನ್ನು ಮಾಡಿದ್ದಾರೆ. ಕನ್ನಡದಲ್ಲಿ ಟಾಪ್ ಆ್ಯಕ್ಟ್ರಸ್ ಅಂತ ಏನೇನು ಬರ್ತಿದ್ರಲ್ಲ, ಅವರೆಲ್ಲರ ಜೊತೆಗೂ ಕೂಡ ಭಾವನಾ ಮೆನನ್ ಅವರು ನಟಿಸಿದರು. ಇಂತಹ ದೊಡ್ಡ ಆ್ಯಕ್ಟರ್ಗೆ ಈ ರೀತಿ ಆದಂಥ ಟೈಮ್ನಲ್ಲಿ ಸಾಕಷ್ಟು ಜನ ಅವರ ಪರವಾಗಿ ಕೂಡ ಮಾತಾಡಿದರು. ಸೊ ಅದೇ ಕಾರಣಕ್ಕೆ ಆ ಕೇಸ್ ದೊಡ್ಡ ತಿರುವನ್ನು ಕೂಡ ಪಡ್ಕೊಂಡಿತ್ತು. ಆದರೆ ಈಗ ಭಾವನಾ ಮೆನನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ದಿಲೀಪ್ ಅವರ ಮೇಲೆ ಇವರೇನು ಒಂದು ವಾದವನ್ನು ಮಾಡಿರ್ತಾರೆ. ಆದರೆ ಈ ಕೇಸಲ್ಲಿ ದಿಲೀಪ್ ಅವರು ಏನೂ ಇಲ್ಲ ಅಂತ ಹೇಳ್ಕೊಂಡು ಇವರು ಅದರಲ್ಲಿ ಯಾವುದೇ ಸಾಕ್ಷ್ಯಾಧಾರ ಕೊರತೆಯಿಂದ ಇವರು ನಿಜ ಅಲ್ಲ ಅಂತ ಹೇಳ್ಕೊಂಡು ಕೋರ್ಟು ಖುಲಾಸೆ ಮಾಡುತ್ತೆ. ಅದೇ ಕಾರಣಕ್ಕೆ ಭಾವನಾ ಮೆನನ್ ಅವರು ಇವತ್ತು ಏನು ಮಾಡಿದ್ದಾರೆ ಅಂದರೆ, ಆ ಜಡ್ಜ್ ವಿರುದ್ಧನೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಜಡ್ಜು ಸುಳ್ಳು ಹೇಳ್ತಾ ಇದ್ದಾರೆ, ನ್ಯಾಯ ಕೊಡಿಸೋದಕ್ಕೆ ಆಗಿಲ್ಲ ಅಂತ ಹೇಳ್ಕೊಂಡು ಜಡ್ಜ್ ಮೇಲೆ ವಾದ ಮಾಡ್ತಾ ಇದ್ದಾರೆ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿ ಮತ್ತೊಂದು ವಿಡಿಯೋ ಸಿಗ್ತೀನಿ. ನಮಸ್ಕಾರ.